ಪ್ರಕೃತಿಯನ್ನ ನಾವು ಅತ್ಯಂತ ಎರಡೂ ನಾವು ಒಂದಾಗಿದ್ದಾಗ ಮಾತ್ರ ನಾವು ಆರೋಗ್ಯವಾಗಿ ಇರ್ತೀವಿ ಅನ್ನೋದನ್ನ ಇವತ್ತು ಈ ವರ್ಷದ ಸಂದೇಶವನ್ನು ನೀಡಿದ್ದಾರೆ. ಹೀಗಾಗಿ ದಿನನಿತ್ಯ ಜೀವನದಲ್ಲಿ ಯೋಗ ಮಾಡೋದ್ರಿಂದ ನಮ್ಮ ದೇಹ, ಮನಸ್ಸು, ಹಾರ್ಮೋನ್ಗಳು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳಕ್ಕೆ ಸಹಾಯ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಮಾಡಿದ್ವಿ. ಇದು ವಿಶ್ವದಲ್ಲಿ ಇವತ್ತು ಯೋಗವನ್ನ, ಭಾರತೀಯ ಸಂಸ್ಕೃತಿಯನ್ನ ಆಳವಾಗಿ ಅಪ್ಪಿಕೊಳ್ಳುವಂತಹ ದಿನ ಆಗಿರೋದ್ರಿಂದ ನಾವೆಲ್ಲ ಬಹಳ ಶ್ರದ್ಧೆಯಿಂದ ಅಭ್ಯಾಸವನ್ನು ಮಾಡೋಣ. ಫಸ್ಟು ದೇಹ ಸ್ಟ್ರೇಟ್ ಇಟ್ರಿ, ಪ್ರಾರ್ಥನೆಯನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ ಮುದ್ರ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಬಿಡ್ತಾ ಮುಖದಲ್ಲಿ ಪ್ರಸನ್ನತೆ ಇರಲಿ. 3 ಸಾರಿ ಓಂಕಾರ ಹೇಳೋಣ. ಮಾಡಬೇಕು. ಇದು ಕೂಡ ನಮ್ಮ ಶ್ವಾಸಕೋಶದ ರೋಗಗಳನ್ನು ತಡೆಹಿಡಿಯಲಿಕ್ಕೆ, ಕೋವಿಡ್ ಅಂತ ಮಹಾಮಾರಿಯನ್ನ ಎದುರಿಸುವಂತ ಸಾಮರ್ಥ್ಯ ವಿಶ್ವಾಸದಲ್ಲಿದೆ. ಕಫ ಸಂಕ್ರಮಣ ಆಗೋದಿಲ್ಲ, ಶ್ವಾಸ ದೀರ್ಘವಾಗಿ ಮಾಡಲಿಕ್ಕೆ ಯಾವುದೇ ತೊಂದರೆಗಳನ್ನು ಇದರಲ್ಲಿ 1 ನಿಮಿಷ ಇಟ್ಟು ಡೀಪ್ ಮಾಡಬೇಕು. ಮತ್ತೆ ಸ್ಲೋಲಿ ಮಾಡಿ ನಿಧಾನವಾಗಿ ಸ್ಲೋಲಿ ಒಳ್ಳೆ. ಈಗ ಹಾಗೆ ಮತ್ತೆ ವಜ್ರಾಸನದಲ್ಲಿ ಬರ್ತಾ ಇದ್ವಿ. ವಜ್ರಾಸನ ಡೈಲಿ ನಾವು ಊಟ ಆದ್ಮೇಲೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಪವರ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಸಣ್ಣ ಕರಳು, ದೊಡ್ಡ ಕರಳು, ಕಾಶಿಯ, ಜಠರ ಎಲ್ಲಕ್ಕೂ ಚೈತನ್ಯ ಈ ವಜ್ರಾಸನ ಮಾಡೋದ್ರಿಂದ. ಈಗ ನಿಧಾನವಾಗಿ ಹಿಪ್ಪಿನ ಮೇಲೆ ಕೂಡಬೇಕು. ವೀರಾಸನ ಅಂತ ಶಂಕಾಸನವನ್ನು ಮಾಡ್ತಾ ಇದ್ದೀವಿ. ಕಾಲು ಸ್ವಲ್ಪ ಅಗಲ ಆಗುತ್ತೆ, ಮುಂದಿನ ಕಾಲು. ಇದು ಕೂಡ ನಮ್ಮ ಬೆನ್ನಿನ ಹುಲಿ ಭಾಗ, ಹೊಟ್ಟೆ, ಕೈ ಮತ್ತು ಮುಚ್ಚಲಿಗೆ ಬಹಳ ಉತ್ತಮವಾದಂತಹ ಆಸನ. ನಿಧಾನವಾಗಿ ಏನ್ ಮಾಡಬೇಕು, ಈಗ ಕೈಯನ್ನ ಮುಂದೆ ಚಾಚಿ ಮನೆಯನ್ನ ಈಗ ನಿಧಾನವಾಗಿ ಕಾಲನ್ನ ಮೇಲೆತ್ತಿ, ಜೋಲಿ ಕಾಲ ಮೇಲೆತ್ತಿ, ಉಸಿರಾಟ ಸಹಜವಾಗಿರಲಿ. ಯಾರಿಗೆ ಕೆಳ ಹೊಟ್ಟೆ ಭಾಗ ಮತ್ತು ಕೆಳ ಬೆನ್ನಿನ ಭಾಗವನ್ನ ವೀಕ್ಷಿಸಿದವರಿಗೆ ಅದು ಸ್ಟ್ರೆಂಥನ್ ಮಾಡ್ಲಿಕ್ಕೆ ಈ ಆಸನ ಬಹಳ ಲಾಭಕಾರಿ. ಬ್ಯಾಕ್ ಸ್ಟ್ರೆಂತ್, ಯಾರಿಗೆ ಬ್ಯಾಕ್ ವೀಕ್ ಇರ್ತದ ಅವರಿಗೆ ಉತ್ಸಾಹ ಕಡಿಮೆ ಇರ್ತದ. ಈ ಬ್ಯಾಕ್ ಸ್ಟ್ರೆಂತ್ ಅನ್ನ ಅಭ್ಯಾಸ ಮಾಡೋದ್ರಿಂದ ನಮ್ಗೆ ಉತ್ಸಾಹ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ವಾಪಸ್ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಆಯಾಸ ಅನ್ಸೋದ್ರಿಂದ ಶರೀರಕ್ಕೆ ಡೈಲಿ ಅಭ್ಯಾಸ ಮಾಡಬೇಕು. ರಿಲ್ಯಾಕ್ಸ್ ಕಾಲನ್ನು ಹಿಡಿಯಬೇಕು. ಈ ಶೀತ ಬಂದಾಸನ ಕೂಡ ಡೈಲಿ ಮಾಡೋದ್ರಿಂದ ಆಗುತ್ತೆ, ಆಗುತ್ತೆ. ವಾಪಸ್ ಬನ್ನಿ, ಕಾಲು ಚಾಚಿ. ಮಕ್ಕಳು ಸ್ಪೆಷಲಿ ಹೊಟ್ಟೆಗೆ ಶಾಲೆ ಬಿಡ್ತಾರೆ. ಯಾಕೆ ಹೊಟ್ಟೆಗೆ ಅಂತ ಹೇಳ್ತಾರೆ. ಈ ಅರ್ಥ ಉದ್ದಿತ ವಿಭಾಸನ ಮಾಡೋದ್ರಿಂದ ನಾಭಿ ಸರಿಯೋದಿಲ್ಲ, ನಾಭಿ ಗಂಟು ಸರಿಯೋದಿಲ್ಲ, ಹೊಟ್ಟೆ ನೋವು ಬರೋದಿಲ್ಲ. ಆಹಾರದಲ್ಲಿ ಏನಾದರೂ ವೀರೇಶನಾದರೂ ಹೊಟ್ಟೆ ನೋವು ಬರೋದಿಲ್ಲ. ಅಷ್ಟು ಸ್ಟ್ರೆಂತ್ ಈ ಆಸನ ಮಾಡಬಹುದು. 2 ಸಲ ಕೂಡಿಸ್ಬೇಕು. 2 ಕೈಗಳು ಪಕ್ಕದಲ್ಲಿ ಇರಲಿ. ನಿಧಾನ 1 ಗೇಣು ಮಾತ್ರ ಮೇಲೆ ನಿಲ್ಲಿಸಬೇಕು. 1 ಗೇಣು ಮಾತ್ರ ಎತ್ತಬೇಕು. ನಾಭಿ ನಾಭಿ ದೋಷ ಬರೋದಿಲ್ಲ, ಹೊಟ್ಟೆ ನೋವು ಬರೋದಿಲ್ಲ, ಚೆಂದ ಆಗೋದಿಲ್ಲ. ಈ ಆಸನ ಮಾಡೋದ್ರೊಳಗೆ ಡೈಲಿ ಅಭ್ಯಾಸ ಮಾಡಬೇಕು. ಮಕ್ಕಳು ಡೈಲಿ ಮಾಡೋದ್ರಿಂದ ಅವರ ಹೊಟ್ಟೆ ನೋವನ್ನು ಕೂಡ ಕಡಿಮೆ ಆಗ್ತದೆ. ವಾಪಸ್ ಎಲ್ಲರೂ ಯೋಗ ಮಾಡೋದ್ರಿಂದ ನಮ್ಮ ಶರೀರ, ಮನಸ್ಸು ಆರೋಗ್ಯವಾಗಿರುತ್ತದೆ. ಯೋಗದ ಪ್ರಸಾರ ಮತ್ತು ಪ್ರಚಾರ ಎಲ್ಲ ಕಡೆ ಇರುತ್ತೆ. ವಿಶ್ವದಿಂದ 190 ಕಂಟ್ರಿ